ನಿಮ್ಮ ಹೆಸರು? ಶ್ರೀ ರಾಮಪ್ಪ ಅಂತ ಹೇಳಿ. ರಾಮಪ್ಪ. ಯಾವ ಊರು? ಸೋಮಲಾಪುರ, ಕುರುಗೋಡು ತಾಲೂಕು, ಬಳ್ಳಾರಿ ಜಿಲ್ಲೆ. ಕುರುಗೋಡು ತಾಲೂಕು, ಬಳ್ಳಾರಿ ಜಿಲ್ಲೆ. ಈಗ ಎಷ್ಟು ದಿನದ ಬೆಳೆ ನಿಮ್ದು? 80 ದಿನದ ಬೆಳೆ. 80 ದಿನ ಆಗಿದೆ. ಈ 80 ದಿನದಲ್ಲಿ ನೀವು ಯಾವ್ದಾದ್ರು ಬೇರೆ ಏನೋ ಸ್ಪ್ರೇ ಮಾಡಿದ್ರಾ? ಬೇರೆ ಏನ್ ಮಾಡಿರಿ ಸರ್, ವೈಕಲ್ ಲ್ಯಾಬ್ರೇಟರಿ ನಾವು ಸ್ಪ್ರೇ ಮಾಡಿರೋದು. ವೈಕೆ ಲ್ಯಾಬ್ರೇಟರಿ ಸ್ಟಾರ್ಟಿಂಗ್ ಇಂದ ಇವತ್ತಿನವರೆಗೂ ವೈಕೆ ಲ್ಯಾಬ್ರೇಟರಿ ಸ್ಪ್ರೇ ಮಾಡ್ತಾ ಇದ್ದೀರಾ? ಆ ತರ ಮತ್ತೆ ಸ್ಟಾರ್ಟಿಂಗ್ ಏನ್ ಮಾಡ್ಕೊಂಡ್ರು? ಮತ್ತೆ ಸ್ಟಾರ್ಟಿಂಗ್ ಆಕ್ಸಿವೇಜ್ ಆಯುಷ್. ಮಾಡಿದ್ವಿ ಸರ್. ಓಕೆ, ಆಕ್ಸಿವೇಜ್ ಆಯುಷ್ ಈ ತರ ಸ್ಟಾರ್ಟಿಂಗ್ ಇಂದ ಮಾಡಂತೇಳಿ ನಿಮ್ಗೆ ಯಾರು ರೆಕಮೆಂಡ್ ಮಾಡಿದ್ರು? ಗಾಲಿಯಪ್ಪ ಸರ್ ಬಂದು ಹೇಳಿದ್ರು ಸರ್. ಈ ತರ ಸ್ಟಾರ್ಟಿಂಗ್ ಇಂದ ಮಾಡ್ಕೊಡ್ರಿ, ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಹಂಗೆ ನೀವು ನಾವು ಆಲ್ರೆಡಿ ಮಾಡಿದ್ವಿ ಸರ್. ಒಂದ್ಸಲ ಮಧ್ಯಾಹ್ನದಲ್ಲಿ ನಾವು ಇದನ್ನೇ ಮಾಡ್ಬೇಕು ಮಾಡಿದ್ವಿ ಸರ್. ಹಂಗ ವೈಕೆ ಸ್ಟಾರ್ ಹೋದ ವರ್ಷನ ಮಾಡಿದ್ವಿ. ಆಮೇಲೆ ಈ ತರ ಕಂಟಿನ್ಯೂ ಮಾಡಿದ್ವಿ, ಕಂಟಿನ್ಯೂ ಮಾಡ್ತಾ ಇದ್ರಿ. ಮತ್ತೆ ಈಗ ನೀವು ಸ್ಟಾರ್ಟಿಂಗ್ ಏನ್ ಮಾಡ್ಕೊಂಡ್ರು? ಮತ್ತೆ ಸ್ಟಾರ್ಟಿಂಗ್ ಅದೇ ಸರ್, ಆಕ್ಸಿವೇಜ್ ಆಯುಷ್ ಹೊಡೆದ್ಮೇಲೆ ನೆಕ್ಸ್ಟ್ ಆಮೇಲೆ ವಾಯುವಂತ್ರ. ಓಕೆ ಓಕೆ, ಆಕ್ಸಿವೇಜ್ ಆಯುಷ್ ಸ್ಪ್ರೇ ಮಾಡ್ಕೊಂಡ್ರಲ್ಲ, ನೀವು ಆಕ್ಸಿವೇಜ್ ಆಯುಷ್ ಸ್ಪ್ರೇ ಮಾಡ್ಕೊಂಡಾಗ ನಿಮ್ಗೆ ಏನೇನು ಕಂಟ್ರೋಲ್ ಆಯ್ತು? ಅದು ಮುದ್ರು, ಟಿಪ್ಸ್, ಮುದ್ರು, ಸೈಡ್ ಬ್ರಾಂಚಸ್ ಎಲ್ಲ ಚೆನ್ನಾಗಿ ಬಂದಿತ್ತು. ಆದ್ಮೇಲೆ ಮತ್ತೆ ನೆಕ್ಸ್ಟ್ ಸ್ಪ್ರೇ ಏನ್ ಮಾಡಿದ್ರಿ? ನೆಕ್ಸ್ಟ್ ಸ್ಪ್ರೇ ಆದ್ಮೇಲೆ ಮತ್ತೆ ವೈಕೆ ಸ್ಟಾರ್ ಆಕ್ಸಿವೇಜ್ ಮಾಡಿದ್ರಿ. ಎರಡನೇ ಸ್ಪ್ರೇ ವೈಕೆ ಸ್ಟಾರ್ ಆಕ್ಸಿವೇಜ್ ಮಾಡಿದ್ಮೇಲೆ ನೀವು ಯಾವ ತರ ಬೆಳೀತು ಮತ್ತೆ ಗಿಡ? ಇನ್ನ ಬ್ರಾಂಚಸ್ ಚೆನ್ನಾಗಿ ಬಂದ್ ಸರ್. ಆದ್ರೂ ಮತ್ತಿನ್ನ ಮಾಡಿಸಿ ಗಿಡ್ಸ್ ಎಲ್ಲ ಕಂಟ್ರೋಲ್ ಬಂದು ಚೆನ್ನಾಗಿ ಬಂದ್ ಸರ್ ಬೆಳೆ. ಓಕೆ ಓಕೆ, ರೂಟ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಮತ್ತೆ ಸ್ವಲ್ಪ ನಿಮ್ ಸೈಡ್ ಬ್ರಾಂಚಸ್ ಕೂಡ ಚೆನ್ನಾಗಿ ಬಂದಿರುತ್ತೆ. ಅದಾದ್ಮೇಲೆ ಮತ್ತೆ ಏನ್ ಸ್ಪ್ರೇ ಮಾಡಿದ್ರಿ? ಮೂರನೇ ಸ್ಪ್ರೇ ವಾಯು ಯಂತ್ರ ಆಯುಷ್. ಮೂರನೇ ಸ್ಪ್ರೇ. ಓಕೆ, ಮೂರನೇ ಸ್ಪ್ರೇ ಮಾಡೋಷ್ಟೊತ್ತಿಗೆ ಬ್ಲಾಕ್ ಟಿಪ್ಸ್ ಅಟ್ಯಾಕ್ ಆಗಿತ್ತಾ? ಆಯ್ತು ಸರ್. ಮತ್ತೆ ಸ್ವಲ್ಪ ಅದು ಕಾಣಿಸ್ತಾರೆ, ಆದ್ರೂ ನಾವು ಮತ್ತೆ ನೆಕ್ಸ್ಟ್ ಸ್ಪ್ರೇಗೆ ಚೇಂಜ್ ಮಾಡ್ಕೋಬೇಕಂತ ಹೇಳಿ ಮಾಡ್ಕೊಂಡು ಇದು ಮಾಡಿದ್ವಿ. ವಾಯು ಯಂತ್ರ ಆಯುಷ್ ಮಾಡಿದ್ರಿ. ಟ್ರಿಪ್ಸ್, ಮೈಟ್ಸ್, ಮುದ್ರು ಎಲ್ಲ ಚೆನ್ನಾಗಿ ಕ್ಲಿಯರ್ ಆಯ್ತು. ಫ್ಲವರಿಂಗ್ ಕೂಡ ಚೆನ್ನಾಗಿ ಬಂತ ಅವಾಗ. ಆದ್ಮೇಲೆ ಮತ್ತೆ ನೀವು ನೆಕ್ಸ್ಟ್ ಸ್ಪ್ರೇ ಮಾಡಿದ್ರಿ? ನಾಲ್ಕನೇ ಸ್ಪ್ರೇ ಬಂದು ಇದು ಮಾಡಿದಾಗ ಯಾವ ರೀತಿ ನಿಮ್ಗೆ ಕಂಟ್ರೋಲ್ ಬಂದಿತ್ತು ಅಣ್ಣ? ಯಾವ ತರ ಕೆಲಸ ಜಾಸ್ತಿ ಆಯ್ತು ಸರ್ ಇದ್ರ ಹೊಡೆದಾಗ. ಹೌದು, ಫ್ಲವರಿಂಗ್ ಜಾಸ್ತಿ ಆಯ್ತು. ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಆಗಿದೆ. ಓಕೆ ಓಕೆ, ಗ್ರೋತ್ ಕೂಡ ಬಹಳ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಯಾವ್ದು ಮಾಡಿದ್ರಿ? ಇದಾದ್ಮೇಲೆ ಮತ್ತೆ ಸಿಲ್ವರ್, ವಾಯುವಂತ್ರ ಸರ್. ವಾಯುವಂತ್ರ, ನಾನೋ ಸಿಲ್ವರ್. ಇದಕ್ಕೇನಕ್ ನಾನೋ ಸಿಲ್ವರ್ ಏನಕ್ಕೆ ಹಾಕೊಂಡ್ರಿ? ಅದು ಮಚ್ಚೆ ರೋಗ, ಕಾಯಿ ಇದು ಬರಕ ಬೂದಿ. ಮತ್ತೆ ಕಾಯಿ ಮಚ್ಚೆ ಬೂದಿ ಎಲ್ಲ ಕಾಣ್ತೈತೆ ಅದು ಹೊಡೆದ್ಮೇಲೆ? ಇಲ್ಲ ಸರ್, ಬೂದಿ ಏನು ಕಂಡಿಲ್ಲ ಸರ್. ಕಂಡಿಲ್ಲ. ಮತ್ತೆ ರಿಸಲ್ಟ್ ಹೆಂಗೈತಿ ಈಗ ನಿಮ್ಗೆ? ಮೂರ್ ಕಾಂಬಿನೇಷನ್ ಮಾಡ್ಕೊಂಡಾಗ ಪರವಾಗಿಲ್ಲ ಸರ್. ಆದ್ರೆ ಸ್ವಲ್ಪ ಮಚ್ಚೆ ಅಲ್ಲಿ ಮೈಟ್ಸ್ ಇದ್ದಾಗೇನು ಮತ್ತೆ ಸ್ಪ್ರೇ ಚೇಂಜ್ ಮಾಡ್ಕೊಂಬ ಅಂತ ಹೇಳಿ. ಓಕೆ, ಮತ್ತೆ ನೆಕ್ಸ್ಟ್ ಈಗ ನಾವು ವಾಯಂತ್ರ ಮಾಡ್ಬೇಕಂತ ಹೋಗ್ತಿದ್ರ? ಸರಿ ಆಯ್ತು. ಈಗ ಇಲ್ಲಿ ಇಷ್ಟೆಲ್ಲ ಸ್ಪ್ರೇ ಮಾಡಿದ್ರಲ್ಲ, ಈಗ ನಿಮ್ದು ಹೆಂಗೈತೆ ಬೆಳೆ? ಮತ್ತೀಗ ಚೆನ್ನಾಗೈತೆ ಸರ್ ಬೆಳೆ. ನಮ್ಗೆ ಯಾವ್ದೇ ರೀತಿ ಏನು ಮೈಟ್ಸ್ಗೆ ಜಾಸ್ತಿ ಕಂಟ್ರೋಲಿಗೆ ಬಂದ ಸರ್. ಮತ್ತೆ ಸೈಡ್ ಬ್ರಾಂಚಸ್ ಆಗ್ಲಿ, ಮತ್ತೆ ಗಿಡ ಬೆಳೆದಿರೋದಾಗ್ಲಿ, ಸ್ವಲ್ಪ ಕಾಯಿ ಬಿದ್ದಿರೋದಾಗ್ಲಿ ತೋರಿಸ್ತೀರಲ್ಲ? ತೋರಿಸಿ ಸರ್. ಸರಿ, ಅಲ್ಲಿ ಇಡ್ರಿ. ಮತ್ತೆ ಕಾಯಿ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ. ಈ ನೀವು ಈಗ ನಮ್ದೇನು ವೈಕೆ ಲ್ಯಾಬ್ರೇಟರಿ ಮಾಡ್ತಾ ಇದ್ರಲ್ಲ, ಈ ಸೈಡ್ ಬ್ರಾಂಚಸ್ ಹೆಂಗ್ ಬಂದಿದೆ ನೋಡ್ರಿ. ನೋಡಿ, ಕೆಳಗಡೆಯಿಂದ ಇರುತ್ತೆ ನೋಡ್ರಿ. ಈ ಕೆಳಗಿಂದ ಬುಡದಾಗಿಂದ ನಿಮ್ಗೆ ನೋಡ್ರಿ, ಈ ವೈಕೆ ಲ್ಯಾಬ್ರೇಟರಿ ಮಾಡೋದ್ರಿಂದ ನಿಮ್ಗೆ ಈ ತರ ಬುಡದಾಗಿಂದ ಸ್ಟಾರ್ಟ್ ಆಗುತ್ತೆ. ಬುಡದಾಗಿಂದ ಟೋಟಲಿ ಈ ಕಾಯಿ ನೋಡ್ರಿ. ಈ 80 ದಿನದ ಬೆಳೆದಲ್ಲಿ ಇಷ್ಟು ಕಾಯಿ ಮಾಡ್ಕೊಂಡಾಗಿದೆ ಈಗ. ಸ್ಟೆಪ್ ಬೈ ಸ್ಟೆಪ್ ಬಾರಿ ಬಂದಿದೆ ಸರ್. ಈ ಒಂದು ಬ್ಲಾಕ್ ಟ್ರಿಪ್ಸ್ ಜಾಸ್ತಿ ಆದಾಗಿಂದ ನಿಮ್ಗೇನು ಯಾವ ತರ ಡ್ಯಾಮೇಜ್ ಮಾಡಿಲ್ಲ. ವಾಯುವಂತ್ರ ಹೊಡೆಯೋದ್ರಿಂದ ಕಂಟ್ರೋಲ್ ಐತೆ ಅಂತ ಹೇಳ್ತಾ ಇದ್ದೀನಿ. ಹೆಂಗೆ ನಿಮ್ಗೇನು ಮತ್ತೆ ಇದು ಯಾವ ತರ ಅನಿಸ್ತಾ ಇದೆ ನಿಮ್ಗೆ ವೈಕೆ ಲ್ಯಾಬ್ರೇಟರಿ ಮಾಡೋದ್ರಿಂದ? ನಾವು ಇದನ್ನ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ಇದನ್ನ ನಿರ್ಧಾರ ಮಾಡ್ಕೊಂಬಿಡಿ ಸರ್. ಬೇರೆಯವ್ರಿಗೆ ಕೂಡ ಸೈಡ್ ಕೇಳಿದವ್ರಿಗೆ ಕೂಡ ಅವ್ರಿಗೆ ಕೂಡ ಇದನ್ನ ಮಾಡ್ರಿ ಚೆನ್ನಾಗೈತೆ ಅಂತ ಹೇಳ್ಕೊಂತಾನು ಇದೀವಿ ಸರ್. ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ ಸರ್. ಓಕೆ, ಅವ್ರಿಗೆ ಬಿಟ್ಟಿದ್ದು. ಸರಿ, ಈಗ ನಿಮ್ಗಂತೂ ಬಹಳ ಸಂತೋಷ ಆಯ್ತು ಸರ್. ನಮ್ಗೆ ಇದನ್ನ 2 ವರ್ಷದಿಂದ ಮಾಡ್ಬೇಕಂತ ಬಹಳ ಮನಸ್ಸಿನಾಗಿತ್ತು. ಇದನ್ನ ಮಾಡ್ಕೊಂತ ಬಸವರಾಜ್, ನೀವು ಕೂಡ ಮಾಡಿದ್ರಲ್ಲ? ಸರ್, ಮಾಡಿದ್ವಿ. ನೀವು 4 ಸ್ಪ್ರೇ ಮಾಡಿದ್ರಿ ಅಂತಂದ್ರೆ ಮತ್ತೆ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಈಗ? ಎಕ್ಸ್ವೇಜ್ ಆಮೇಲೆ ವಾಯಂತ್ರ ಹೊಡ್ಕೊಂಡಿದ್ದು ಸರ್. ನಂಬರ್ ರಿಸಲ್ಟ್ ಬಂದಿದೆ ಸರ್. ನೆಕ್ಸ್ಟ್ ನಾನಾ ಸಿಲ್ವರ್, ಕ್ಯೂರಲ್, ಮತ್ತೆ ಎಕ್ಸ್ವೇಜ್ ಅದು ಕೂಡ ಚೆನ್ನಾಗಿದೆ ಸರ್. ಮತ್ತೆ ನೆಕ್ಸ್ಟ್ ವಾಯಂತ್ರ ವೈಕೆ ಸ್ಟಾರ್ ತಂದಿದ್ದೀನಿ ಸರ್. ನಂಬರ್ 1 ರಿಸಲ್ಟ್ ಸರ್. ಚೆನ್ನಾಗಿದೆ. ನೀವು 4 ಸ್ಪ್ರೇ ಕೂಡ ಹೋಗಿ ಆಮೇಲೆ ಇಷ್ಟು ಕೊಲೆ ಕೂಡ ಜಿಗಿದೆ ಸರ್ ನನ್ನ ಹೊಲದಲ್ಲಿ. ಹೌದಾ? ಇಷ್ಟೇ ಐತೆ ಸರ್, ಅಲ್ಲಿ ಕಾಣ್ತದಲ್ಲ ಅದೇ ಹೊಲ. ಓಕೆ,
ಅದ್ರ ನಿಮ್ಮ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಹಂಗಾರೆ, ನಿಮ್ಮ ಹೊಲ ಚೆನ್ನಾಗೈತೆ. ಅಷ್ಟೇ ನಾನು ಆರ್ಗಿ ಬೇರೆ ಹೊಡಿತೀವಿ ಸರ್, ಆಮೇಲೆ ಇದು ನೋಡ್ಕೊಂಡೆಲ್ಲ ಇದನ್ನ ಹೊಡ್ಕೊಂತೀನಿ ಸರ್. ಥರ್ಡ್ ಟೈಮ್ ಹೊಡಿದೆ ಸರ್, ಆದ್ರೂ ಕೂಡ ನಾನು ಇತರ ಹೊಡಿದ್ದಿಲ್ಲ. ಮತ್ತೆ ನೋಡುವಂತಿಲ್ಲ ತಂದು ಮತ್ತೆ ಹೊಡಿತಾ ಇದ್ದೀನಿ ನಾನು. ಓಕೆ, ನೀವು ಬೇರೆ ರೈತರಿಗೆ ಹೇಳ್ಬೋದಾ? ಹೇಳ್ತಿದೀವಲ್ಲ ಸರ್. ನಿಮ್ಗಂತೂ ಬಹಳ ಸಂತೋಷ ಆಗಿದೆಲ್ಲ ಬಹಳ ಸಂತೋಷ. ಬಸವರಾಜ್, ನಿಮ್ಗೆ ಕೂಡ ಸಂತೋಷ ಇದೆಯಲ್ಲ. ರಿಸಲ್ಟ್ ಸರ್. ಮತ್ತೆ ಈಗ ಇನ್ನ ಬೇರೆ ರೈತರು ಕೂಡ ಹೇಳ್ಬೋದು, ನೀವು ಹೇಳ್ಬೋದು ಸರ್, ಆರಾಮ್ ಹೇಳ್ಬೋದು. ನಾವು ವಿಡಿಯೋ ಕೂಡ ಇಟ್ಕೊಂತೀವಿ, ಸ್ವಲ್ಪ 4 ಜನಕ್ಕೆ ಗೊತ್ತಾಗಬೇಕಲ್ಲ. ಇಟ್ಕೋಬೋದಲ್ಲ? ಇಟ್ಕೋಬೋದು ಸರ್, ಆರಾಮಾಗಿ ಇಟ್ಕೋಬೋದು. ಸಂತೋಷ ಅಲ್ಲ? ಸಂತೋಷ ಸರ್. ಓಕೆ, ಥ್ಯಾಂಕ್ ಯು ಅಣ್ಣ.